ಇನ್ನು ಕೆಆರ್ ಸರ್ಕಲ್ನಲ್ಲಿ ಅಪಘಾತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕರ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಟ್ರಾಫಿಕ್ಗೆ ಇದೀಗ ಹೊಸ ಯೋಜನೆಯನ್ನ ಘೋಷಣೆ ಮಾಡಿರುವಂಥದ್ದು. ಕೆಆರ್ ಸರ್ಕಲ್ನಲ್ಲಿ ಅಪಘಾತಕ್ಕೆ ಪ್ರಿಯಾಂಕ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅಪಘಾತದ ಮಾಹಿತಿ ಇಲ್ಲ ಅಂತ ಪ್ರಿಯಾಂಕರ್ಗೆ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಬೆಂಗಳೂರು ಟ್ರಾಫಿಕ್ಗೆ ಇದೀಗ ಹೊಸ ಯೋಜನೆ ಮಾಡುವುದಾಗಿ ಈ ಸಂದರ್ಭದಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ. ಅರ್ಬನ್ ಮೊಬಾಲಿಟಿ ಪ್ಲಾನ್ಗೆ ಚಾಲನೆಯನ್ನ ನೀಡ್ತೇವೆ ಅಂತ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ಟ್ರಾಫಿಕ್ ಸಮಸ್ಯೆಗೆ ಸಮಿತಿ ರಚನೆ ಮಾಡಲಾಗ್ತಾ ಇದೆ ಅಂತ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಾಹನವ ಹೆಚ್ಚಳವೇ ಜಾಮ್ಗೆ ಕಾರಣ ಅಂತ ಪ್ರಿಯಾಂಕರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಟ್ರಾಫಿಕ್ ನಿರ್ವಹಣೆಗೆ ವೈಜ್ಞಾನಿಕ ಯೋಜನೆ ಈಗಾಗಲೇ ಮಾಡಲಾಗ್ತಾ ಇದೆ. ಬಸ್ ಬ್ರೇಕ್ ಡೌನ್ ಹೆಚ್ಚಳಕ್ಕೆ ಹೊಸ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಅಂತ ಪ್ರಿಯಾಂಕರ್ಗೆ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಕೆಆರ್ ಸರ್ಕಲ್ನಲ್ಲಿ ಅಪಘಾತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪಘಾತದ ಬಗ್ಗೆ ಮಾಹಿತಿ ಇಲ್ಲ. ಅಪಘಾತ ಆಗಿ 1 ಗಂಟೆ ಆದರೂ ಕೂಡ ಸರಿಯಾದ ವ್ಯವಸ್ಥೆ ಸಿಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪಘಾತದ ಮಾಹಿತಿ ನನಗೆ ಇಲ್ಲ. ಮೊನ್ನೆ ಬೆಂಗಳೂರು ಟ್ರಾಫಿಕ್ ಬಗ್ಗೆ ರಿವ್ಯೂ ಮಾಡಿದಾಗ 66% ಟ್ರಾಫಿಕ್ ಜಾಮ್ ಆಗ್ತಾ ಇರೋದು ವಾಹನಗಳ ಬ್ರೇಕ್ ಡೌನಿಂದ, ಅದರಲ್ಲಿ ಹೆಚ್ಚಾಗಿ ಬಸ್ಗಳಲ್ಲೇ ಆಗ್ತಾ ಇದೆ. ಇದಕ್ಕಾಗಿ ಇದೀಗ ಅರ್ಬನ್ ಮೊಬಾಲಿಟಿ ಪ್ಲಾನನ್ನು ಮಾಡ್ತಾ ಇದ್ದೇವೆ ಅಂತ ಈ ಬಗ್ಗೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಇದೀಗ ಪ್ರಿಯಾಂಕರ್ಗೆ ಹೊಸ ಪ್ಲಾನ್ಗೆ ಚಾಲನೆಯನ್ನು ನೀಡಲಾಗ್ತಾ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. 10 ದಿನಗಳಲ್ಲಿ ಸಮಿತಿ ರಚನೆಯನ್ನು ಮಾಡ್ತೇವೆ. ಇರೋ ವ್ಯವಸ್ಥೆ ಸಿಸ್ಟಮ್ ಹೇಗೆ ಸರಿ ಮಾಡಬಹುದು ಅಂತ ನೋಡ್ತೇವೆ. ಬೆಂಗಳೂರಿನಲ್ಲಿ 1 ಕೋಟಿ ಜನಸಂಖ್ಯೆ ಇದ್ದರೆ 1.5 ಕೋಟಿ ವಾಹನಗಳೇ ಇವೆ ಅಂತ ಪ್ರಿಯಾಂಕರ್ಗೆ ಈ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಏನು ಮಾತನಾಡಿದ್ದಾರೆ ನೋಡೋಣ. ವೇಣುಗೋಪಾಲ್ ಅವರು ಏನಂದ್ರೆ ಸರ್, ಅಪಘಾತ ಆಗಿ ಆಂಬುಲೆನ್ಸ್ 1 ಅವರ್ ಆಗಿದೆ ಆಂಬುಲೆನ್ಸ್ ಬರ್ಲಿಕ್ಕೆ, ಕ್ಲಿಯರೆನ್ಸ್ ಮಾಡ್ಲಿಕ್ಕೆ 1.25 ಗಂಟೆ ಆಗಿದೆ ಟ್ರೈನ್ಗಳು ಬರೋದಕ್ಕೆ, ಟ್ರಾಫಿಕ್ ಪೊಲೀಸರು ಬರೋದಕ್ಕೂ ಕೂಡ ಲೇಟ್ ಆಗಿದೆ. ನೋಡಿ, ಅದ್ರ ಬಗ್ಗೆ ಬೆಂಗಳೂರು ಸಿಟಿ ಸೆಂಟ್ರಲ್ ಈ ವ್ಯವಸ್ಥೆ ಇದ್ರೆ ಐ ಆಮ್ ನಾಟ್ ಅವೇರ್ ಆಫ್ ದ ಆಕ್ಸಿಡೆಂಟ್. ಈಗ ತಾವು ಹೇಳಿದ್ಮೇಲೆ ಗೊತ್ತಾಯ್ತು, ಬಹುಶಃ ಈಗ 1 ಅರ್ಧ ಗಂಟೆ ಆಗಿರ್ಬೋದು ಅಂತ ಭಾವಿಸ್ತಾ ಇದ್ದೀನಿ. ಬಟ್ ಮೊನ್ನೆ ನಾವು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗ್ಗೆ ನಾನು ಆಲಿಸಿದಾಗ, ರಿವ್ಯೂ ಮಾಡಿದಾಗ, ಈಗ ಒಂದು 15 ದಿನದಿಂದ 66% ಟ್ರಾಫಿಕ್ ಜಾಮ್ ಆಗ್ತಾ ಇರೋದು ನಮ್ಮ ನಗರದಲ್ಲಿ ಬಿಕಾಸ್ ಆಫ್ ವೆಹಿಕಲ್ ಬ್ರೇಕ್ ಡೌನ್. ಅದರಲ್ಲೂ ಹೆಚ್ಚಾಗಿ ಬಸ್ಗಳದು. ಯಾಕಂದರೆ ಏನೋ ಹೊಸ ತಂತ್ರಜ್ಞಾನ ಬಳಸ್ಕೊಂಡು ಹೋಗಿ ಎಲೆಕ್ಟ್ರಿಕ್ ವೆಹಿಕಲ್ ಅವ್ರದ್ದು ಅದು ಬ್ಲ್ಯಾಕ್ ಬಾಕ್ಸ್ ಥರ ಕ್ರಿಯೇಟ್ ಮಾಡಿದ್ದಾರೆ. ಅದು ಟೆಕ್ನಿಷಿಯನ್ನೇ ಬರಬೇಕು, ಅವ್ರದ್ದೇ ಟೆಕ್ನಿಷಿಯನ್ ಬರಬೇಕು, ಹೊರತು ಬೇರೆ ಯಾವುದೂ ಇಲ್ಲ. ಸೊ ಅದೆಲ್ಲನೂ ಕೂಡ ಮೊನ್ನೆ ಗಮನಕ್ಕೆ ಬಂದಿದೆ. ಅದಕ್ಕೆ ಒಂದು ಅರ್ಬನ್ ಮೊಬಿಲಿಟಿ ಪ್ಲ್ಯಾನನ್ನು ನಾವು ಮಾಡ್ತಾ ಇದ್ದೀವಿ. ಬಟ್ ಇದಕ್ಕೆ ಸಮಸ್ಯೆ ಪರಿಹಾರ ಮಾಡಬೇಕಾದ್ರೆ ಎಲ್ಲ ಸ್ಟೇಕ್ ಹೋಲ್ಡರ್ಸು, ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸು, GBA, ನಿಮ್ಮ ಕಾರ್ಪೊರೇಟ್ಸು, ಮತ್ತು ಯಾವುದ್ಯಾವ್ದು ಥಿಂಕ್ ಟ್ಯಾಂಕ್ಸ್ ಇದೆ, ಇನ್ಸ್ಟಿಟ್ಯೂಷನ್ಸ್ ಇದೆ, ಅವ್ರಿಗೆಲ್ಲ ಸೇರಿಸ್ಬಿಟ್ಟು ಒಂದು ಅರ್ಬನ್ ಮೊಬಿಲಿಟಿ ಪ್ಲ್ಯಾನ್ ಮಿಷನ್ ಮಾಡಬೇಕು ಅಂತ ಆಲೋಚನೆಯಲ್ಲಿದ್ದೀವಿ. ಬಹುಶಃ 1 ವಾರ 10 ದಿನದಲ್ಲಿ ಸಮಿತಿ ರಚನೆ ಆಗುತ್ತೆ. ಅದಾದಮೇಲೆ ನೀವು ಹೇಳ್ದಂಗೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ಸ್ ಅಲ್ಲ, ಇನ್ನೂ ಒಂದು ಮೆಟ್ರೋ ಕಟ್ಟಿಸ್ಬೇಕು, ಇನ್ನೂ ಒಂದು 10 ಏನೋ ರೋಡ್ ವೈಡ್ನಿಂಗ್ ಮಾಡಬೇಕು ಅಂತ ಸಿಸ್ಟಮಿಕ್ ಪ್ರಾಬ್ಲಮ್ಸ್ನ ಯಾವ ರೀತಿ ಸಾಲ್ವ್ ಮಾಡ್ಬೋದು ಇರೋ ವ್ಯವಸ್ಥೆನಲ್ಲಿ. 1.5 ಕೋಟಿ ಜನಸಂಖ್ಯೆ ನಮ್ಮಲ್ಲಿದ್ದರೆ 1,25,00,000 ವೆಹಿಕಲ್ಗಳು ಇವತ್ತು ಬೆಂಗಳೂರಿನಲ್ಲಿವೆ. ಆಲ್ಮೋಸ್ಟ್ ಜನಸಂಖ್ಯೆ ಮತ್ತು ಜನಸಂಖ್ಯೆದು ಹೆಚ್ಚಳ ಎಷ್ಟು, ಸುಮಾರು 3% ಆಗ್ತಾ ಇದೆ ಇಯರ್ ಆನ್ ಇಯರ್ ಗ್ರೋತ್. ವೆಹಿಕಲ್ ಪಾಪ್ಯುಲೇಷನು 10.7% ಆಗ್ತಾ ಇದೆ. ಸೊ ಇದನ್ನ ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಅಂದರೆ ಇದನ್ನ ವೈಜ್ಞಾನಿಕವಾಗಿ ನೋಡ್ಬೇಕಾಗುತ್ತೆ. ಅದಕ್ಕೆ ಒಂದು ಸಮಿತಿ ರಚನೆ ಮಾಡ್ತಾ ಇದ್ದೀವಿ. ಮಂಡ್ಯದಲ್ಲಿ ಒಂದು ಫೈರಿಂಗ್ ಆಗುತ್ತೆ ಟ್ರಕ್ ಚಾಲಕ ರೋಹನ್ ಗೌಡ ಅಂತ, ಅಲ್ಲಿನ SP ಅವರು ಅವರ ರಕ್ಷಣೆಗೆ ನಿಂತಿದ್ದಾರೆ ಅನ್ನುವಂತ ಆರೋಪ. ನೋಡಿ, ಯಾರು ರಕ್ಷಣೆ ಫಾಲೋ ಅಪ್ ಮಾಡ್ತಾರಂತೆ ರೋಹನ್ ಗೌಡ ಇನ್ಸ್ಟಾಗ್ರಾಮ್ ನ. ನೋಡಿ, ಯಾರು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾರೆ ಅದು ಇಮ್ಮೆಟೀರಿಯಲ್. ನೋ ಬಡಿ ಈಸ್ ಅಬೌವ್ ದ ಲಾ. ನಮ್ಮ ಆಫೀಸರ್ಸ್ ಆಗಿರ್ಬೋದು,